ನಮಸ್ಕಾರ ಗೆಳೆಯರೇ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಿರುಮಲಕ್ಕೆ ಮುಸ್ಲಿಮರು ಏಕೆ ಬರುತ್ತಾರೆ ನಿಮಗೆ ಗೊತ್ತಾ? ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಭೂದೇವಿ ಶ್ರೀದೇವಿ ಅಲ್ಲದೆ ಮತ್ತೊಬ್ಬ ಹೆಂಡತಿಯೂ ಇದ್ದಾಳೆಯೇ? ನಿಜವಾಗಿಯೂ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಒಬ್ಬ ಮುಸ್ಲಿಂ ಹುಡುಗಿಯನ್ನು ಮದುವೆಯಾಗಿದ್ದಾರಾ? ಇಷ್ಟಕ್ಕೂ ಆ ಮುಸ್ಲಿಂ ಹುಡುಗಿ ಯಾರು? ಏಕೆ ಶ್ರೀನಿವಾಸನು ಅವಳನ್ನು ಮದುವೆಯಾದರು? ಈ ಎಲ್ಲದನ್ನೂ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಬೀಬಿ ನಾಂಚಾರಮ್ಮ. ಇವಳು 14ನೇ ಶತಮಾನಕ್ಕೆ ಸೇರಿದವಳು. ಇವಳ ನಿಜವಾದ ಹೆಸರು ಸುರತಾನಿ. ಪೂರ್ವದಲ್ಲಿ ಒಬ್ಬ ಮುಸ್ಲಿಂ ಸುಲ್ತಾನನಿಗೆ ಸುಂದರವಾದ ಮಗಳು ಇದ್ದಳು. ಸುಲ್ತಾನ್ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ತನ್ನ ಸೇನೆಯೊಂದಿಗೆ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದನು. ಆ ದಾಳಿಯಲ್ಲಿ ಅನೇಕ ದೇವಾಲಯದ ವಿಗ್ರಹಗಳನ್ನು, ಸಂಪತ್ತನ್ನು, ಖಜಾನೆಯನ್ನು ಲೂಟಿ ಮಾಡಿದ. ನಂತರ ಸುಲ್ತಾನ್ ಸೇನೆಯು ಶ್ರೀರಂಗಕ್ಕೆ ತಲುಪಿದಾಗ ಅಲ್ಲಿ ಸುಲ್ತಾನನ ಕಣ್ಣಿಗೆ ಒಂದು ಉತ್ಸವ ಮೂರ್ತಿ ಕಾಣುತ್ತದೆ. ಆ ಮೂರ್ತಿಯು ಪಂಚಲೋಹದಿಂದ ಮಾಡಲ್ಪಟ್ಟದ್ದು. ಇದರಿಂದ ಅದರ ಮೇಲೆ ಆಸೆ ಹೆಚ್ಚಾಗಿ ಅದನ್ನು ಸಹ ತೆಗೆದುಕೊಂಡು ಹೋದರು. ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ಲೂಟಿ ಮಾಡಿದ ಸಂಪತ್ತನ್ನು ತನ್ನ ಕುಟುಂಬಕ್ಕೆ ಸಂತೋಷದಿಂದ ತೋರಿಸುತ್ತಾನೆ. ಆಗ ಅವನ ಮಗಳು ಸೂರತ್ನ ಕಣ್ಣು ಆ ಉತ್ಸವ ಮೂರ್ತಿಯ ಮೇಲೆ ಬೀಳುತ್ತದೆ. ಅಲ್ಲಿದ್ದ ಬಂಗಾರ, ವಜ್ರ, ವೈಡೂರ್ಯ, ಮುತ್ತು, ರತ್ನಗಳು ಏನೂ ಆಕೆಯನ್ನು ಆಕರ್ಷಿಸಲಿಲ್ಲ. ಆದರೆ ಅದೆಲ್ಲದರ ಮಧ್ಯೆ ಪ್ರಕಾಶಿಸುತ್ತಿದ್ದ ಆ ವಿಗ್ರಹ ಆಕೆಗೆ ಇಷ್ಟವಾಯಿತು. ಅವಳು ಆ ದೇವರ ವಿಗ್ರಹವನ್ನು ತುಂಬಾ ಇಷ್ಟಪಟ್ಟಳು. ಆ ವಿಗ್ರಹ ಬೇಕೆಂದು ತಂದೆಗೆ ಹೇಳಿದಳು. ಮಗಳ ಮೇಲಿನ ಪ್ರೀತಿಗೆ ಸುಲ್ತಾನನು ಆ ವಿಗ್ರಹವನ್ನು ಆಕೆಗೆ ನೀಡಿದ. ಆಕೆ ಆ ವಿಗ್ರಹವನ್ನು ಒಂದು ಆಟದ ವಸ್ತುವಾಗಿ ಅಂದುಕೊಂಡು ಅದರ ಜೊತೆಗೆ ಮಾತನಾಡುವುದು, ಅದಕ್ಕೆ ಸ್ನಾನ ಮಾಡಿಸುವುದು, ಉಯ್ಯಾಲೆ ಊಗುವುದು, ಈ ರೀತಿ ತನಗೆ ತಿಳಿಯದೇನೆ ಆ ಉತ್ಸವ ವಿಗ್ರಹಕ್ಕೆ ಮಾಡಬೇಕಾದ ಎಲ್ಲಾ ಸೇವೆಗಳನ್ನು ಮಾಡುತ್ತಿದ್ದಳು. ಈ ವಿಗ್ರಹವೇ ತನಗೆ ಆಸರೆ ಎಂದು, ಈ ವಿಗ್ರಹವೇ ತನ್ನ ಪತಿಯೆಂದು ಪರಿಗಣಿಸುತ್ತಿದ್ದಳು. ಇನ್ನೂ ಮತ್ತೊಂದೆಡೆ ಶ್ರೀರಂಗ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿ ಇಲ್ಲದೆ ಜನರು ದುಃಖಿಸುತ್ತಿದ್ದರು. ಈ ವಿಷಯಕ್ಕೆ ಅಲ್ಲಿನ ಜನರು ರಾಮಾನುಜಾಚಾರ್ಯರನ್ನು ಭೇಟಿ ಮಾಡಿದರು. ಈ ಬಗ್ಗೆ ಗೊತ್ತಾದ ನಂತರ ರಾಮಾನುಜಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ದೆಹಲಿಗೆ ಹೋಗುತ್ತಾರೆ. ಅಲ್ಲಿ ರಾಮಾನುಜಾಚಾರ್ಯರು ಆ ಸುಲ್ತಾನನನ್ನು ಭೇಟಿ ಮಾಡಿ ನಮ್ಮ ದೇವರ ಮೂರ್ತಿಯನ್ನು ನಮಗೆ ಹಿಂದಿರುಗಿಸಿ ಎಂದು ಕೇಳುತ್ತಾರೆ. ಆಗ ಆ ಸುಲ್ತಾನನು, ನೀವು ಈ ವಿಗ್ರಹವನ್ನು ದೇವರು ಎಂದು ಹೇಳುತ್ತೀರಾ? ಹಾಗಾದರೆ ಕರೆಯಿರಿ ನಿಮ್ಮ ದೇವರನ್ನು. ಆಗ ಈ ವಿಗ್ರಹ ಬಂದರೆ ತೆಗೆದುಕೊಂಡು ಹೋಗಿ. ನಮಗೆ ಯಾವುದೇ ವಿರೋಧವಿಲ್ಲ ಎಂದು ಸುಲ್ತಾನನು ಹೇಳುತ್ತಾನೆ. ರಾಮಾನುಜಾಚಾರ್ಯರು ಆಗ ಅಲ್ಲಿಯೇ ಕುಳಿತುಕೊಂಡು ಧ್ಯಾನ ಮಾಡಿ ದೇವರನ್ನು ಕರೆದರು. ಆಗ ಆ ವಿಗ್ರಹವು ರಾಮಾನುಜಾಚಾರ್ಯರ ಬಳಿ ಬರುತ್ತದೆ. ಆದ್ದರಿಂದ ರಾಮಾನುಜಾಚಾರ್ಯರು ಆ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಹೋಗುತ್ತಾರೆ. ಇನ್ನು ಆ ಸಂಜೆ ಸೂರತ್ಗೆ ತನ್ನ ಪ್ರಿಯ ವಿಗ್ರಹ ಕಾಣದೆ ತನ್ನ ತಂದೆಗೆ ಕೇಳಿದಾಗ ಅದನ್ನು ರಾಮಾನುಜಾಚಾರ್ಯರು ತೆಗೆದುಕೊಂಡು ಹೋದರು ಎಂದು ಹೇಳುತ್ತಾನೆ. ಆಗ ಸೂರತ್ ತಕ್ಷಣವೇ ಶ್ರೀರಂಗಕ್ಕೆ ಹೊರಡುತ್ತಾಳೆ. ಅಷ್ಟರಲ್ಲಿ ಆಗಲೇ ರಾಮಾನುಜಾಚಾರ್ಯರು ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದರು. ಆಕೆ ದೇವಾಲಯಕ್ಕೆ ಪ್ರವೇಶಿಸಲು ಮುಂದಾಗುತ್ತಾಳೆ. ಆದರೆ ಅಲ್ಲಿದ್ದ ಭಕ್ತರು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ನಾನು ಎಷ್ಟೋ ಇಷ್ಟಪಟ್ಟು ನೋಡಿಕೊಳ್ಳುತ್ತಿದ್ದ ವಿಗ್ರಹವನ್ನು ನೋಡಲು ನನ್ನನ್ನು ಬಿಡುವುದಿಲ್ಲವೇ ಎಂದು ಅವಳು ನೋವಿನಲ್ಲಿ ಅಲ್ಲಿಯೇ ಪ್ರಾಣವನ್ನು ಬಿಟ್ಟಳು. ಆಕೆ ದೇವರ ಮೇಲಿನ ಭಕ್ತಿಯಿಂದ ತನ್ನ ಪ್ರಾಣವನ್ನೇ ಅರ್ಪಿಸಿದಳು. ಆಗ ರಾಮಾನುಜಾಚಾರ್ಯರು ಆ ಭಕ್ತಿಗೆ ಮೆಚ್ಚಿ ಅವಳನ್ನು ಲಕ್ಷ್ಮೀದೇವಿಗೆ ಸಮಾನವಾಗಿ ಪೂಜಿಸಿದರು. ಕೆಲವರು ಶ್ರೀರಂಗದಲ್ಲಿ ಇಂತಹ ಘಟನೆ ನಡೆದಿದೆ ಎಂದು, ಮತ್ತೆ ಕೆಲವರು ಇದು ಮೇಲ್ಕೋಟೆಯಲ್ಲಿ ನಡೆದಿದೆ ಎಂದು ಹೇಳುತ್ತಾರೆ. ಇನ್ನು ಶ್ರೀರಂಗ ದೇವಾಲಯದ ಗೋಡೆಯ ಮೇಲೆ ಆಕೆಯ ಚಿತ್ರವಿದೆ. ಮೇಲ್ಕೋಟೆಯಲ್ಲೂ ಸಹ ಅವಳ ಮೂರ್ತಿಯಿದೆ. ಇನ್ನು ಇದರ ಬಗ್ಗೆ ನೀವೇನ್ ಅಂತೀರಾ ಎಂದು ಕಾಮೆಂಟ್ ಮಾಡಿ. ಈ ಕತೆ ಶ್ರೀರಂಗದಲ್ಲಿ ನಡೆದಿದೆಯಾ? ಇಲ್ಲ ಮೇಲ್ಕೋಟೆಯಲ್ಲ? ಶ್ರೀನಿವಾಸ ಹಾಗೂ ರಂಗನಾಥ ಇಬ್ಬರೂ ಒಂದೇ ದೇವರು. ಆದ್ದರಿಂದ ಆ ಬೀಬಿ ನಾಂಚಾರಮ್ಮ ಮುಸ್ಲಿಂ ಮಹಿಳೆ ಎಂಬ ಕಾರಣಕ್ಕೆ ಇಂದಿಗೂ ಮುಸ್ಲಿಮರು ಶ್ರೀನಿವಾಸನನ್ನು ಪೂಜಿಸುತ್ತಾರೆ. ಆದ್ದರಿಂದಾಗಿ ಇಂದಿಗೂ ಸಹ ಅನೇಕ ಮುಸ್ಲಿಮರು ತಿರುಮಲಕ್ಕೆ ಬರುತ್ತಿದ್ದಾರೆ. ಈ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.